ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಇವತ್ತು ಕರಾವಳಿ ಭಾಗದಲ್ಲಿರುವಂಥ ಬಂಗುಡೆ ಸಾರು, ವಿಶೇಷವಾದ ಬಂಗುಡೆ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನೋಡಿ, ಒಂದು ಬಂಗುಡೆಯನ್ನು ತಗೊಳ್ಬೇಕು. ಒಂದು 3-4 ಬಂಗುಡೆ ತಗೊಂಡಿದ್ದೇನೆ ನಾನು, ಸಾಕು ಒಂದು 2-3 ಜನಕ್ಕೆ ಆಗುವಷ್ಟು. ನೋಡಿ, ಕಟ್ ಮಾಡ್ಕೊಳ್ಳಿ. ಮೇಲೆ ಇದನ್ನು ಈ ಭಾಗದಲ್ಲಿ ನೋಡಿ ಈ ಥರ ತೆಕ್ಕೊಳ್ಬೇಕು, ಇಲ್ಲಾಂದ್ರೆ ಅದು ಹಾಗೆ ಇರ್ತದೆ, ತಿನ್ನುವಾಗ ಚೆನ್ನಾಗಾಗೋದಿಲ್ಲ. ನೋಡಿ, 2 ಸೈಡಲ್ಲಿ ಇರ್ತದೆ, ಇದು ಕೆಳಭಾಗದಲ್ಲಿ ಸ್ವಲ್ಪ ಅಂದ್ರೆ ತೆಗಿಬೇಕು. ನೋಡಿ, ಈ ಥರ ತೆಗಿಬೇಕು. ತಗೊಂಡ್ರಲ್ಲ, ನಂತರ ಸೈಡಲ್ಲಿರುವಂತಹ ಈ ರೆಕ್ಕೆಗಳು, ಅದರ ಸಣ್ಣ ಸಣ್ಣ ರೆಕ್ಕೆಗಳಿರ್ತವೆ, ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಅದ್ರ ಮೇಲೆ ಹೆಜ್ರು ಅಂತ ಹೇಳ್ತೇವೆ ನಾವು, ಆ ಹೆಜ್ರನ್ನು ತಗೊಳ್ಬೇಕು ನೀಟಾಗಿ. ಬಂಗಡೆ ಸ್ವಲ್ಪ ಕಡಿಮೆ ಇರ್ತದೆ, ಬೇರೆ ಮೀನಲ್ಲಿ ಜಾಸ್ತಿ ಇರ್ತದೆ. ನೋಡಿ, ತಲೆಯನ್ನು ಕಟ್ ಮಾಡೋ ಸರಿಯಾಗಿ ನೋಡ್ಕೊಳ್ಳಿ, ಕಣ್ಣನ್ನು ಬಿಟ್ಟು ಹೇಗೆ ಕಟ್ ಮಾಡಬೇಕು ಅಂತೇಳಿ ಸರಿಯಾಗಿ ಕಟ್ ಮಾಡಬೇಕು. ಕೊನೆಯವರೆಗೂ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕರಳನ್ನು ತೆಗಿಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ತೆಗಿಬೇಕು. ತೆಗೆದಾಗ ಒಂದು ಕ್ಲೀನ್ ಆಗುತ್ತೆ. ಸ್ವಲ್ಪ ನೀರಲ್ಲಿ ತೊಳ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಸಣ್ಣ ಸಾಧಾರಣ ಮೀನಾಗಿರೋದ್ರಿಂದ 3 ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ, 3 ಪೀಸ್ ಮಾಡ್ಕೊಳ್ತಿದ್ದೇನೆ. ಹಾಗೆ ನೋಡಿ, ಇನ್ನೊಂದು ಬಂಗಡೆ ಮೀನು ಅದೇ ರೀತಿ ಕಟ್ ಮಾಡಿ ತೋರಿಸ್ತೇನೆ. ನೋಡಿ, ಮೇಲ್ಭಾಗದಲ್ಲಿ ತೆಗೆದು ನೋಡಿ, ಹೆಜ್ರೆಲ್ಲ ತೆಗಿತಾ ಇದ್ದೇನೆ, ಅದರದ್ದು ರೆಕ್ಕೆಗಳನ್ನು ತೆಗಿತಾ ಇದ್ದೇನೆ. ನೋಡಿ, ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತಲೆ ಕಟ್ ಮಾಡಿ ಇನ್ನೊಮ್ಮೆ ನೋಡ್ಕೊಳ್ಳಿ, ಕಣ್ಣನ್ನು ಬಿಟ್ಟು ಹೇಗೆ ಕಟ್ ಮಾಡಬೇಕು ಅಂತೇಳಿ. ನೋಡಿ, ಈ ರೀತಿಯಾಗಿ ಆ ಕರಳುಗಳನ್ನೆಲ್ಲ ತೆಕ್ಕೊಳ್ಬೇಕು, ಆಗ ಚೆನ್ನಾಗಿರುತ್ತೆ. ನೋಡಿ, 3 ಪೀಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸಾರಿಗಲ್ವ, ಸಾರಿಗೆ ಮಾಡ್ತಾ ಇರೋದು ಕಾರಣ 3 ಪೀಸ್ ಮಾಡ್ತೇವೆ. ಇಲ್ಲಾಂದರೆ ಫ್ರೈಗಾದರೆ ಬೇರೆ ರೀತಿಯಾಗಿ ಕಟ್ ಮಾಡ್ತೇವೆ ನಾವು. ಬಾಲವನ್ನು ಕೂಡ ತೆಕ್ಕೊಳ್ಬೇಕು. ನೋಡಿ, ಎಲ್ಲ ಕಟ್ ಮಾಡಿ ಆಗಿದೆ ಈಗ. ನೋಡಿ, ಒಂದು 2-3 ಸಲ ತೊಳ್ಕೊಳ್ಬೇಕಾಗತ್ತೆ ಚೆನ್ನಾಗಿ. ಮೀನನ್ನು ಸರಿಯಾಗಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಸಲ ತೊಳೆದಿದ್ದೇನೆ, ಇನ್ನೊಂದು ಸಲ ತೊಳೆದಿಕ್ಕೆ ಉಂಟು. ಇದು ಈ ರೀತಿ ಕಾಣ್ತದೆ. ಈಗ ನೋಡಿ, ಇದು ನೀಟಾಗಿ ತೊಳಿತಾ ಇದ್ದೇನೆ ಒಮ್ಮೆ. ನೋಡಿ, ಅದರಲ್ಲಿರುವಂಥ ಎಲ್ಲ ಬೇಡದ ಅಂಶಗಳನ್ನೆಲ್ಲ ತೆಗೆದಿದ್ದೇನೆ. ಈ ರೀತಿ ನೋಡಿ, ಎಷ್ಟು ಕಲರ್ ಚೆನ್ನಾಗಿ ಕಾಣ್ತಾಯಿದೆ. ನೋಡಿ, ನೀಟಾಗಿ ಕಾಣ್ತಾ ಇದೆ. ಇಷ್ಟು ಪೀಸ್ ಆಗಿದೆ, ಸಾಕಾಗುತ್ತೆ. ಒಂದು 2-3 ಜನಕ್ಕೆ ಬೇಕು, ಸಾರಿಗೆ ಬೇಕು ಅಂತ ಬಂಗಡೆ ಇದು 50 ರೂಪಾಯಿ ಸಿಗ್ತದೆ ನಮ್ಮ ಕಡೆ. ಮೀನಿನ ಹೋಳುಗಳಿಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಿ ಕಲಸಿಟ್ಕೊಳ್ಬೇಕು. ಯಾಕಂದರೆ ಇದು ಮೀನುಗೆ ಟೇಸ್ಟ್ ಬರಲಿಕ್ಕೆ, ಹಾಗೆ ಕೆಲವು ಬ್ಯಾಕ್ಟೀರಿಯಾಗಳು ಸಾಯಲಿಕ್ಕೆ ಈ ಅರಶಿನ ತುಂಬ ಉಪಯುಕ್ತ ಆಗ್ತದೆ. ನಮ್ಮ ಕಡೆಯಲ್ಲೆಲ್ಲ ಹೆಚ್ಚಾಗಿ ಇದೇ ರೀತಿಯಾಗಿ ನಾವು ಕಲಸಿಟ್ಕೊಳ್ತೇವೆ. ಇದು ತುಂಬ ಉಪಯುಕ್ತವಾಗ್ತದೆ. ನೋಡಿ, ಕಾಯಿಯನ್ನು ಸ್ವಲ್ಪ ಹರ್ಕೊಳ್ಬೇಕು. ಕಾಯಿಯನ್ನು ನೋಡಿ ತುರಿಯೋದು ಹೇಗೆ ಅಂತ ನೋಡಿ, ಗೊತ್ತಿದೆ ನಿಮಗೆ. ಈ ರೀತಿಯಾಗಿ ತುರ್ಕೊಳ್ಬೇಕು. ನೋಡಿ, ಇಷ್ಟು ತುರಿ ಸಿಕ್ಕಿದೆ ನನಗೆ, ಸಾಕಾಗ್ತದೆ. ಅದಕ್ಕೆ ಅದನ್ನು ಈಗ ಮಿಕ್ಸಿ ಹಾಕ್ಕೊಳ್ತೇನೆ. ಗ್ರೈಂಡ್ ಮಾಡಲಿಕ್ಕೆ ಉಂಟು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು ನೀವು. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, 2 ಪೀಸ್ ಸಣ್ಣ ಪೀಸು ಶುಂಠಿ ಹಾಕ್ಕೊಂಡಿದ್ದೇನೆ. ಒಂದು 6-7 ಬೆಳ್ಳುಳ್ಳಿ ಪೀಸ್ಗಳನ್ನು ತಗೊಂಡಿದ್ದೇನೆ. ನೋಡಿ, ಓಕೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ರುಬ್ಬಬೇಕು. ಇದಕ್ಕೆ ಯಾವುದೇ ಖಾರ ಪುಡಿ ಸೇರಿಸ್ತಾ ಇಲ್ಲ, ಹುಳಿ ಸೇರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ಅಂಶ ಉಳಿಬೇಕು, ಇಷ್ಟು ಸಾಕಾಗ್ತದೆ. ಯಾಕಂದರೆ ನಾನು ಟೊಮೆಟೊ ಹಾಕೋದ್ರಿಂದ ಇಷ್ಟು ಸಾಕಾಗ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 4-5 ಐಟಮ್ಗಳನ್ನು ಹಾಕಿರುವಂತಹ ಮೀನು ಸಾರು ಮಾಡಲಿಕ್ಕೆ ಬೇಕಾದಂಥ ಪೌಡ್ರನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳಿ. ನೋಡಿ, ಅದನ್ನಿಗೆ ನಾನು ಈಗ ಹಾಕ್ತಾ ಇದ್ದೇನೆ. ನೋಡಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ನೋಡಿ, 2 ಟೊಮೆಟೊ, 1 ಈರುಳ್ಳಿ ಮತ್ತು 1 ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ. 2 ಮೆಣಸುಗಳು ನೋಡಿ, ಕಟ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಟೊಮೆಟೊವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಪಾತ್ರೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದು ಪಾತ್ರೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಮಸಾಲೆಯನ್ನು ಮಿಕ್ಸ್ ಮಾಡ್ತೇನೆ. ನೋಡಿ, ಆಲ್ರೆಡಿ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಕಲರ್ ನೋಡಿ, ಈ ಥರ ಕಲರ್ ಬಂದಿದೆ. ಅದು ಮನೆಯಲ್ಲಿ ತಯಾರಿಸಿದ ಮಸಾಲೆ ಹಾಕಿರೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ದಪ್ಪಗೆ ಬೇಕೋ ಅಷ್ಟು ದಪ್ಪಗೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ದಪ್ಪಾಗಿದೆ, ಇನ್ನು ಸ್ವಲ್ಪ ನೀರು ಹಾಕಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ಸೇರಿಸಿದ್ದೇನೆ. ನೋಡಿ, ನನಗೆ ಇಷ್ಟು ದಪ್ಪ ಹಾಕು ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೇನೆ. ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಲೈಟಾಗಿ ತೆಳು ಮಾಡ್ಕೊಳ್ಬೋದು, ಆದರೆ ಸ್ವಲ್ಪ ಉಪ್ಪು ಹಾಕಬೇಕಾಗ್ತದೆ ನೀವು ಹಾಗೆ ಮಾಡಿದರೆ. ನೋಡಿ, ಈ ಥರ ಹದಕ್ಕೆ ಬಂದಿದೆ. ಫುಲ್ ಫ್ಲೇಮಲ್ಲಿ ಕುದಿಸ್ತಾ ಇದ್ದೇನೆ. ನೋಡಿ, ಎಲ್ಲ ಮಿಕ್ಸ್ ಆಗಿ ಈ ಥರ ಕಾಣ್ತದೆ. ಸ್ವಲ್ಪ ಹೊತ್ತು ಆಗಿದೆ. ಈಗ ಸ್ವಲ್ಪ ಹೊತ್ತು ಆದ ನಂತರ ಕುದೀತಾನೆ ಇದೆ. ನೋಡಿ, ಇದು ಯಾವ ಥರ ಕುದೀತಾ ಇದೆ ಅಂತ. ಈಗ ಸ್ವಲ್ಪ ನಂತರ ಚೆನ್ನಾಗಿ ಕುದಿತಾ, ತಿರುಗಿಸ್ಕೊಳ್ಳೋದು ಒಳ್ಳೆಯದು. ಮತ್ತು ಮೀನು ಹಾಕಿದ ಮೇಲೆ ತಿರುಗಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಈಗಲೇ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಮೀನು ಹಾಕ್ತಾಯಿದ್ದೇನೆ. ಒಂದೊಂದೇ ಹುಳನ್ನು ಹಾಕೋದು ಒಳ್ಳೆಯದು. ಒಂದೊಂದು ಪೀಸನ್ನು ಹಾಕ್ತಾಯಿದ್ದೇನೆ.
ಬೇಗಕ್ಕೆ ಹಾಕಲಿಕ್ಕೆ ಅದನ್ನು ಸುರಿಬೋದು, ಬಟ್ ಅದು ಮೈಗೆಲ್ಲ ಹಾರುವ ಚಾನ್ಸ್ ಇದೆ. ಹಾಗಾಗಿ ಮೆಲ್ಲ ನೋಡಿ ಈ ಥರ ಸುರಿಬೋದು, ಬಟ್ ಅದು ಸ್ವಲ್ಪ ಡೇಂಜರ್ ಈ ಥರ ಮಾಡೋದು. ಮಾಡಬೇಡಿ ಯಾರು, ಒಂದೊಂದೇ ಪೀಸ್ ಹಾಕೋದು ಒಳ್ಳೆಯದು. ನೋಡಿ ಇನ್ನೂ ಜಾಸ್ತಿ ತಿರುಗಿಸಬಾರ್ದು, ಇನ್ನೂ ಜಾಸ್ತಿ ತಿರುಗಿಸಿದರೆ ಮೀನು ಪುಡಿ ಪುಡಿ ಆಗ್ತದೆ. ಹಾಗೆ ಇಟ್ಕೊಳ್ಬೇಕು. ನೋಡಿ ಲೋ ಫ್ಲೇಮಲ್ಲಿ ಒಂದು 4-5 ನಿಮಿಷ ಕುದಿಸ್ಬೇಕಾಗತ್ತೆ. ಸ್ವಲ್ಪ ಹೊತ್ತಿಗೆ ಕುದಿಸ್ತಾ ಇರಿ. ನೋಡಿ ಈಗ ಸ್ವಲ್ಪ ಸಣ್ಣಗೆ ಕುದಿ ಬರ್ತಾ ಇದೆ. ನೋಡಿ 2 ಸೈಡಲ್ಲೇ ಕಾಣ್ತಾ ಇದೆ, ನೋಡಿ ಕುದಿ ಕಾಣ್ತಾ ಇದೆ. ನೋಡಿ ಈಗ ಜೋರಾಗಿ ಕುದೀತಾ ಇದೆ. ಈಗ ಸ್ವಲ್ಪ ತಿರುಗಿಸ್ಕೊಡೋದು, ಈ ಥರ ತಿರುಗಿಸ್ಕೊಳ್ಳೋದು ಸ್ವಲ್ಪ ಡೇಂಜರ್. ನೀವು ಸೌಟಲ್ಲಿ ಸ್ವಲ್ಪ ಮೆಲ್ಲಗೆ ತಿರುಗಿಸ್ಬೋದು, ಮತ್ತು ಜಾಸ್ತಿ ತಿರುಗಿಸ್ಲಿಕ್ಕೆ ಹೋದರೆ ಮೀನು ಹಾಳಾಗ್ತದೆ, ಅದು ಹುಡಿ ಹುಡಿ ಆಗ್ತದೆ. ನೋಡಿ ಈಗ ಸ್ವಲ್ಪ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಜಾಗ್ರತೆಯಲ್ಲಿ ಮಾಡಬೇಕು, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೋಡಿ ಒಂದು ಹಂತಕ್ಕೆ ಮೀನು ಸಾರು ರೆಡಿ ಆಯಿತು ಅಂತ ಹೇಳ್ಬೋದು. ನೋಡಿ ಹೋಳು ಮತ್ತು ಸಾರನ್ನು ತೋರಿಸ್ತಿದ್ದೆ ನೋಡಿ. ನೋಡಿ ಈ ಥರ ಸಾರು ರೆಡಿಯಾಗಿದೆ. ನೋಡಿ ನಮ್ಮ ಕರಾವಳಿ ಭಾಗದ ಕುಚ್ಚಲಕ್ಕಿ ಅಂತ ಹೇಳ್ತೇವೆ. ಕುಚ್ಚಲಕ್ಕಿಯನ್ನು ಹಾಕ್ಕೊಂಡು ನೋಡಿ, ಇದಕ್ಕೆ ಈ ಸಾರಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನೋಡಿ 2 ಹೋಳು ಹಾಕ್ಕೊಂಡೆ, ಸ್ವಲ್ಪ ಸಾರು ಹಾಕ್ಕೊಂಡಿದ್ದೇನೆ. ನೋಡಿ ಈಗ ನಮ್ಮ ಮನೆ ಹುಡುಗ ಊಟ ಮಾಡ್ತಾಯಿದ್ದಾನೀಗ, ಹೇಗಾಗಿದೆ ನೋಡ್ಬೇಕೀಗ. ಅವನು ಹೇಳ್ತಾನೀಗ, ಟೇಸ್ಟ್ ನೋಡಿ ಹೇಳ್ತಾನೀಗ. ನಮ್ಮ ಮನೆ ಸೂಪರ್ ಟೇಸ್ಟರ್ ಇವನೇ. ಹೇಗಿದೆ? ಓ ಸೂಪರ್ ಆಗಿದೆ, ಥ್ಯಾಂಕ್ ಯು.